ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬಿಟ್ಟು ಬಂದು ತಂದೆ ತಾಯಿಗೆ ಅಪಮರ್ಯಾದೆ ಮಾಡಿದ್ರೆ ಅವ್ರಿಗೆ ಯಾವುದೇ ಫಲ ಸಿಗಲ್ಲ. ಅಷ್ಟು ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ, ಯಾರು ಯಾವುದೇ ತಂದೆ ತಾಯಿನ ಮಕ್ಕಳು ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ್ರಿ. ಹುಡುಗರಿಗೆ ಹೇಳ್ತೀನಿ, ಪಾಸ್ ಎಕ್ಸ್ಪಾಸ್ ಗೋಲ್ಡನ್ ಆಪರ್ಚುನಿಟಿ, ಡೋಂಟ್ ಕಮ್ ಅಗೈನ್ ಅಂತ ಹೇಳಿ. ಕಳೆದೋಗಿದ್ದ ಚಿನ್ನದ ದಿನಗಳು ಮತ್ತೆ ಸಿಗಲ್ಲ. ವಯಸ್ಸಾದ ನಂತರ 5 ತಿಂಗಳು ಇರ್ತಾರೋ 1 ವರ್ಷ ಇರ್ತಾರೋ ಅವ್ರು ಮಲಗಿದಾಗ, ಅಂತ ಸಮಯದಲ್ಲಿ ನಾವು ಅವ್ರನ್ನ ಮಕ್ಕಳ ರೀತಿ ನೋಡ್ಕೋಬೇಕು. ದೇವ್ರೇನ್ ವರ ಕೊಡ್ಬೇಕಾಗಿಲ್ಲ, ತಂದೆ ತಾಯಿನೇ ವರ ಕೊಟ್ರೆ ಸಾಕು, ಅವರೇ ದೇವ್ರಲ್ವಾ. ಅದು ಅಜ್ಜಿ ತಾತನಿಂದ ಬರ್ತಾ ಇತ್ತು ಹಿಂದೆ. ಆದ್ರೆ ಈಗ ಆ ಪೀಳಿಗೆಗಳು ಕಡಿಮೆ ಆದಾಗ ಈಗ ಏನು ಅಂದ್ರೆ ಈಗಿನ ಯುವ ಪೀಳಿಗೆ ಏನಾಗ್ತಾ ಇದೆ ಅಂದ್ರೆ ಬಹಳ ಸೋಷಿಯಲ್ ಮೀಡಿಯಾ ಅದು ಇದು ಅನ್ಕೊಂಡು ಹೋಗ್ತಾ ಇದ್ದೀರಾ. 20% ಯಾರು ಇಟ್ಕೊಂಡಿಲ್ಲ, ಎಲ್ಲೆಲ್ಲ ಕಳಿಸ್ತಾವ್ರ ಅನಾಥಾಶ್ರಮ ಅಲ್ಲಿ ಇಲ್ಲಿ. ಅವ್ರ ಬಗ್ಗೆ ಗೌರವ ಇಲ್ಲ, ಅವ್ರನ್ನ ಸರಿಯಾಗಿ ನೋಡ್ಕೋತೀನಿ ಬರ್ತಾರಲ್ಲ ಪಾರ್ಕಲ್ಲಿ ಹಿರಿಯ ನಾಯಕರುಗಳು. ಪಾಪ ಅವ್ರ ಸಮಸ್ಯೆಗಳು ಬೇಕಾದಷ್ಟು ಹೇಳ್ಕೊತಾರೆ, ಅದ್ ಕೇಳಿದ್ರೆ ತುಂಬಾ ನೋವಾಗುತ್ತೆ. ನಾವು ಚಿಕ್ಕ ಮಕ್ಳು ತರ ನೋಡ್ಕೋಬೇಕು. ನಮ್ಮ ಅಪ್ಪ ಅಮ್ಮ ನೆನಪಾಗ್ತಾರ? ನಮ್ಮ ತಾಯಿ 100 ವರ್ಷದ ಮೇಲೆ ಇತ್ತು, ಬರೀ ನೆನಪು ಅಷ್ಟೇ. ಏನಿಲ್ಲ, ಅವ್ರಿಗೊಂದು ಒಳ್ಳೆ ಹೆಸರು ತಂದು ಕೊಡ್ಬೇಕು ಅಂತ ಇದೆ. ಎಲ್ಲ ಒಳ್ಳೇದಾಗ ತಂದೆ ತಾಯಿನೇ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನ ಕಲಿಸ್ಬೇಕು. ತಂದೆ ತಾಯಿ ಅಂದ್ರೆ ವಯಸ್ಸಾದ ನಂತರ ಮಕ್ಕಳು ಗೌರವಿಸ್ಬೇಕು, ಅವ್ರನ್ನ ಮಕ್ಕಳು ತರ ನೋಡ್ಕೋಬೇಕು. ಇದು ನಮ್ಮ ಮುಂದಿನ ಪೀಳಿಗೆಯವರು ತಿಳ್ಕೊಬೇಕಾದಂತ ವಿಷಯ. ಇಂದ್ರೆ ನಾವಿಲ್ಲಿ ನಿಂತಿದ್ವಿ ಅಂದ್ರೆ ಅವರ ಒಂದು ಶ್ರಮದಿಂದನೇ ನಾವು ಈ ಲೆವೆಲ್ ಅಲ್ಲಿ ನಿಂತೀವಿ. ಏನೇ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿದೆ ಅಂದ್ರೆ ಅವರ ಒಂದು ಶ್ರಮ ನಮ್ಮಿಂದ ಇರುತ್ತೆ. ಆದ್ರಿಂದ ತಂದೆ ತಾಯಿನ ತುಂಬಾ ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಅವರು ವಯಸ್ಸಾದ ನಂತರ ಅವ್ರನ್ನ ಮಕ್ಕಳ ತರ ನೋಡ್ಕೊಳ್ಳಿ. ನಮ್ಮನ್ನ 5 ವರ್ಷದ ತನಕ ತಂದೆ ತಾಯಿಗಳು ಊಟ ತಿನ್ಸೋದ್ರಿಂದ ಎಲ್ಲ ಒಂದು ಕೆಲಸನ ನಮ್ ಸೇವೆ ಮಾಡಿರ್ತಾರೆ. ಬಟ್ ಅವರು ವಯಸ್ಸಾದ ನಂತರ 5 ತಿಂಗಳು ಇರ್ತಾರೋ 1 ವರ್ಷ ಇರ್ತಾರೋ ಅವ್ರು ಮಲಗಿದಾಗ, ಅಂತ ಸಮಯದಲ್ಲಿ ನಾವು ಅವ್ರನ್ನ ಮಕ್ಕಳ ರೀತಿ ನೋಡ್ಕೋಬೇಕು. ಅವ್ರ ಆಶೀರ್ವಾದ ನಮ್ಮ ಮೇಲಿದ್ರೆ ಮುಂದೆ ನಮ್ಮ ಜೀವನ ತುಂಬಾ ಚೆನ್ನಾಗಿರ್ತೀವಿ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ತಂದೆ ಆದ್ರೂ ಸಾಲಲ್ಲ. ನನ್ಗೊಬ್ಬ ಮಗ ಇದ್ದಾನೆ, ಹರ್ಷಿತ್ ಅಂತ, 10 ವರ್ಷದ ಮಗು. ಗುರುಕುಲಕ್ಕೆ ಹಾಕಿ ಓದಿಸ್ತಾ ಇದ್ದೀನಿ. ಅವನ್ ಇವತ್ತೇನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ನನ್ನ ಕಾಲ್ ನಮಸ್ಕಾರ ಮಾಡ್ಕೊಳ್ದಿರ ಅವ್ನ್ ಸ್ಕೂಲ್ಗೆ ಹೋಗಲ್ಲ. ಇವತ್ತೇ ಸಂಸ್ಕಾರ ಕಲ್ಸ್ಕೊಂಡ್ ಬಂದಿದೀನಿ. ಯಾಕೆಂದ್ರೆ ಅಮ್ಮ ನಮಗ್ ಕಲ್ಸಿದ್ರೆ ನಾವು ಅವನ್ನ ಕಲ್ಸಿದೀವಿ. ದೇವ್ರ ಹತ್ರ ಹೋಗ್ಬೇಕಾಗಿಲ್ಲಪ್ಪ, ಮಗು ಫಸ್ಟ್ ತಾಯಿ ಹತ್ರ ತಂದೆ ಹತ್ರ ನಡ್ಕೊಂಡ್ರೆ ಸಾಕು. ಗಣೇಶ ಸುಬ್ರಹ್ಮಣ್ಯ ಈಶ್ವರ ಪಾರ್ವತಿ ಹೇಳಿದ್ರಂತೆ ಲೋಕ ಸುತ್ಕೊಂಡ್ ಬನ್ನಿ ಅಂತ. ಸುಬ್ರಹ್ಮಣ್ಯ ಏನ್ ಮಾಡಿದ್ರಂತೆ, ಲೋಕ ಸುತ್ಕೊಂಡ್ ಬಂದ್ರಂತೆ. ಗಣೇಶ ಮಾಡಿದ್ರಂತೆ ನಂಗೆ ಲೋಕ ಸುತ್ತೋಷ್ಟು ಪುರ್ಷತ್ತಿಲ್ಲ, ಅಪ್ಪ ಅಮ್ಮನ್ನೇ ಸುತ್ಬಿಡ್ತೀನಿ ಅಂತ. ಅವ್ರು ಲೋಕ ಸುತ್ಕೊ ಬಂದಿದ್ದು ಒಂದೇ ಆಯ್ತು, ಗಣಪತಿ ತಾಯಿ ತಂದೆ ಸುತ್ತಿದ್ದು ಒಂದೇ ಆಯ್ತು. ಆಯ್ತಾ? ಆಗ ಹೇಳಿದ್ರಂತೆ ಯಾಕೆ ಹಿಂಗ್ ಮಾಡ್ದೆ ಅಂತ ಸುಬ್ರಹ್ಮಣ್ಯ ಕೇಳಿದಾಗ, ನೀನ್ ಲೋಕ ಸುತ್ಕೊ ಬಂದು 1 ಪುಣ್ಯ ತಗೊಂಡೆ, ನಾನು ಅಪ್ಪ ಅಮ್ಮನ್ ಸುತ್ತಿ 3 ಪುಣ್ಯ ತಗೊಂಡೆ ಅಂತ ಹೇಳಿದ್ರಂತೆ. ಹಂಗೆ ದೇವ್ರಿಗಿನ್ನ ಹೆಚ್ಚಾದವ್ರು ಯಾರಂದ್ರೆ ಮಾತೃ ಭಾಗ್ಯ, ಪಿತೃ ಭಾಗ್ಯ ಮತ್ತು ಸಂಸ್ಕೃತಿ 3 ನನ್ನ ತಂದೆ ತಾಯಿಲೇ ಸುತ್ತದೆ ಅಂತ ಹೇಳ್ತಾರಂತೆ. ಹಂಗಾಗಿ ತಂದೆ ತಾಯಿಗೆ ಮೊದಲನೇ ಆದ್ಯತೆ. ಮೊದಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬಿಟ್ಟು ಬಂದು ತಂದೆ ತಾಯಿಗೆ ಅಪಮರ್ಯಾದೆ ಮಾಡಿದ್ರೆ ಅವ್ರಿಗೆ ಯಾವುದೇ ಫಲ ಸಿಗಲ್ಲ. ಫಸ್ಟ್ ದೇವ್ರಿಗೆ ಹೋಗೋದಲ್ಲ, ತಾಯಿ ತಂದೆನ ಯಾರು ಪೂಜಿಸ್ತೀರಾ, ಪ್ರೀತಿಸ್ತೀರಾ, ಅವ್ರ ನಂಬಿಕೆ ಉಳಿಸ್ಕೊಂತೀರಾ, ಅವ್ರು ಯಾವತ್ತೂ ಅಷ್ಟೇ ಯಾವುದೋ ಒಂದು ಮಟ್ಟದಲ್ಲಿ ಬೆಳೆದು ನಿಂತ್ಕೊಂತಾರೆ. ಇವತ್ತಿನ ಜನರೇಷನ್ ಏನಾಗಿದೆ ಅಂದ್ರೆ ಮೊಬೈಲ್ ಕೈಗೆ ಬಂದು ಮನೇಲಿ ಬಾಂಧವ್ಯ ಕಡಿಮೆ ಆಗಿದೆ. ಮಗು ಆ ಮೂಲೆಯಲ್ಲಿ ಕುತ್ಕೊಳ್ಳುತ್ತೆ, ತಾಯಿ ಈ ಮೂಲೆಯಲ್ಲಿ ಕುತ್ಕೊಂತಾರೆ. ತಾಯಿ ಒಂದ್ ಮೊಬೈಲ್, ಮಗು ಒಂದ್ ಮೊಬೈಲ್ ಇಟ್ಕೊಳ್ಳೋ ಕಾಲ ಬಂದ್ಬಿಟ್ಟಿದೆ. ನಮ್ಮ ಮನೇಲಿ ಏನು ಅಂದ್ರೆ 10 ವರ್ಷದ ಮಗ, ನಾನು ಇಲ್ಲಿ ಹೇಳ್ಕೊತಿದ್ದೀನಿ ಅಂತೆಲ್ಲ ನಾನು ಇವತ್ತು ಅವನು ಮೊಬೈಲ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅವ್ನಿಗೆ ಯಾವ್ದಾದ್ರು ಸ್ಕೂಲ್ ನೋಟ್ಸ್ ಏನಾದ್ರು ಬಂದ್ರೆ ಹೇಳ್ತೀನಿ, ಈ ತರ ಡೈರೆಕ್ಷನ್ ಬಂದಿದೆ ಅದೇನ್ ಬರ್ಕೋತೋಗೋ ಅಂತ ಹೇಳ್ತೀನಿ. ಕೊಟ್ಟು ಇಲ್ಲ ನಾನು ಅವನಿಗೆ. ಇವತ್ತಿನ ಪೀಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಆದಷ್ಟು ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ, ಯಾವುದೇ ತಂದೆ ತಾಯಿನ ಮಕ್ಕಳು ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ್ರಿ. ಯಾವುದೇ ವೃದ್ಧಾಶ್ರಮಗಳು ಮುಚ್ಚಿಬಿಡ್ಲಿ, ಬೇಡ, ವೃದ್ಧಾಶ್ರಮ ಬೇಡ. ಯಾಕೆ ಅಂದ್ರೆ ತನ್ನ ತಂದೆ ತಾಯಿಗೆ ಮಗು ಭಾರ ಆಗಿರಲ್ಲ, ದೊಡ್ಡವರಾದ್ಮೇಲೆ ನಿಮ್ಗೆ ನಾವು ಭಾರ ಆಗೋದ್ ಬೇಡ. ಅರ್ಥ ಆಯ್ತಾ? ನಿಮ್ಮನ್ನ ನಾವು ಹೊಟ್ಟೆಲಿ ಇಟ್ಕೊಂಡಿರ್ತೀವಿ, ನೀವು ನಿಮ್ ಪಕ್ಕದಲ್ಲಿ ಇಟ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ವೃದ್ಧಾಶ್ರಮಗಳು ಬೇಡ. ಎಲ್ಲಾ ಮನೇಲೂ ತಂದೆ ತಾಯಿನ ಪ್ರೀತಿಸಿ, ಹಿರಿಯವ್ರಿಗೆ ಗೌರವಿಸಿ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತು ಎಲ್ಲಾರು ಅವ್ರ ಅಪ್ಪ ಅಮ್ಮನ ಬಗ್ಗೆ ಹೇಳ್ಸ್ಬೇಕು ಅಂದ್ಬಿಟ್ಟು, ಅವ್ರ ಬಗ್ಗೆ ನೀವು ಸೀನಿಯರ್ ಆಗಿರೋರು, ನಿಮಗೆ ಅಪ್ಪ ಅಮ್ಮನ ಬಗ್ಗೆ ನೆನಪಿಸ್ಕೊಳ್ಳೇಬೇಕು. ಅಪ್ಪ ಅಮ್ಮ ಅಂದ್ರೆ ಫಸ್ಟ್ ದೇವ್ರು ಅಂದ್ರೆ ಅಪ್ಪ ಅಮ್ಮನೇ. ಅಪ್ಪ ಅಮ್ಮಂಗ್ ಬೆಲೆ ಕೊಟ್ರೆ ಪ್ರತಿ ಪ್ರಜೆಗಳು ಎಲ್ಲಾರ್ಗು ಬೆಲೆ ಕೊಟ್ಟಂಗೆ ಅಪ್ಪ ಅಮ್ಮಂಗ್ ಫಸ್ಟ್ ಕೊಡ್ಬೇಕು. ನೀವು ಅಪ್ಪ ಅಮ್ಮನ ಎಲ್ಲಿ ಗೌರವಿಸ್ತೀರೋ ನಿಮ್ಗೆ ಎಲ್ಲಾ ಕಡೆನೂ ಬೆಲೆ ಸಿಗುತ್ತೆ. ದೇವ್ರೇನ್ ವರ ಕೊಡ್ಬೇಕಾಗಿಲ್ಲ, ತಂದೆ ತಾಯಿನೇ ವರ ಕೊಟ್ರೆ ಸಾಕು, ಅವರೇ ದೇವ್ರಲ್ವಾ. ಅವ್ರನ್ನ ನೀವ್ ಯಾವತ್ತು ಚೆನ್ನಾಗಿ ನೋಡ್ಕೋತೀರೋ, ನೀವು ಅವತ್ತು ಬೆಳೆದ್ರಿ ಅಂತ ಅಷ್ಟೇ.
ಅಷ್ಟೇ ಗೌರವ ಕೊಡ್ತಾ ಇದ್ದ, ಅಷ್ಟೇ ಆಶೀರ್ವಾದ ಪಡ್ಕೊತಾ ಇದ್ದ. ಅದನ್ನ ಈ ಮುಂದಿನ ಜನಾಂಗದ ಮಕ್ಕಳು ಮಾಡ್ಲಿ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಲಾಷೆ. ಅಂದ್ರೆ ಇವಾಗ ಈಗ ಏನ್ ಮಾಡ್ಬೇಕು, ಈಗ ಯಾರಿಗೂ ಅಷ್ಟು ತಿಳುವಳಿಕೆ ಇಲ್ಲ, ಯಾರು ಹೇಳ್ಕೊಡೋರಿಲ್ಲ, ಕಮ್ಮಿ ಆಗಿದ್ದಾರೆ. ಅದು ಅಜ್ಜಿ ತಾತನಿಂದ ಬರ್ತಾ ಇತ್ತು ಹಿಂದೆ. ಆದ್ರೆ ಈಗ ಆ ಪೀಳಿಗೆಗಳು ಕಡಿಮೆ ಆದಾಗ ಈಗ ಏನು ಅಂದ್ರೆ ಈಗಿನ ಯುವ ಪೀಳಿಗೆ ಏನಾಗ್ತಾ ಇದೆ ಅಂದ್ರೆ ಬಹಳ ಸೋಷಿಯಲ್ ಮೀಡಿಯಾ ಅದು ಇದು ಅನ್ಕೊಂಡು ಹೋಗ್ತಾ ಇದ್ದೀರಾ. ಅದರಿಂದ ಅದನ್ನ ಫಾಲೋ ಮಾಡಕ್ ಆಗ್ತಾ ಇಲ್ಲ. ಈಗ ಮನೆಯಿಂದ ನಮ್ಮ ಒಂದು ಇದ್ರಲ್ಲಿ ಏನಾಗ್ತಿತ್ತು, ಹೊರಗಡೆ ಮನೆಯಿಂದ ಹೊರಗೆ ಹೋಗ್ತೀವಿ ಅಂದ್ರೆ ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ವು. ಅವ್ರು ನಮಸ್ಕಾರ ಮಾಡ್ಕೊಳ್ದೇನೆ ಹೋಗ್ತಾ ಇರ್ಲಿಲ್ಲ. ಅದು ಒಂದು ಆಶೀರ್ವಾದ ನಮಗೆ ದೊಡ್ಡದು. ಆದ್ರೆ ಇವತ್ತು ಇದಿಲ್ಲ, ಅಮ್ಮನ ಅಪ್ಪನ ಬಿಡು, ಅವ್ರಿಗೆ ಬೆಲೆ ಇಲ್ಲ, ಆತರ ಇದೆ. ಅದು ಆಗ್ಬಾರ್ದು. ತಿಳ್ಸೋಕೆ ಹೇಳ್ತೀರಾ ಮಕ್ಳಿಗೆ ಇವಾಗಿನ ಜನರೇಷನ್ ಅಲ್ಲಿ ಮಕ್ಳುಗಳು ತಂದೆ ತಾಯಿನ ತುಂಬಾ ಪ್ರೀತಿಸ್ಬೇಕು. ಅದು ಮುಖ್ಯವಾದದ್ದು. ಅವರ ಒಂದು ಪ್ರೀತಿ ವಿಶ್ವಾಸ ಇದ್ರೆ ಅವರ ಎಲ್ಲಾ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಂತ ನಾವು ಕಲ್ಸಿದೀವಪ್ಪ ನಮ್ಮ ಮಕ್ಳಿಗೆ. ನಮ್ಮ ಮಗ ಅಂತೂ ಹೊರಗಡೆ ಎಲ್ಲೇ ಹೋಗ್ಬೇಕಾದ್ರೂ ಒಂದು ಒಳ್ಳೆ ಒಂದು ಕಾಲೇಜಿಗೆ ಎಕ್ಸಾಮ್ ಬರೆಯಕ್ಕಾಗ್ಲಿ, ಈ ಕೆಲ್ಸದ್ದಾಗ್ಲಿ ನಮಸ್ಕಾರ ಮಾಡ್ದೇನೆ ಹೋಗಲ್ಲ. ಅದಂತೂ ನಮ್ ಸಂಸ್ಕಾರ ಕೊಟ್ಬಿಟ್ಟಿದೀವಿ. ನಾವು ಕಲ್ತಿದ್ದು ಜಾಸ್ತಿ ನಮ್ಮ ಮಕ್ಳಿಗೆ ಅಲ್ಪ ಸ್ವಲ್ಪನಾರ ಕೊಡ್ಬೇಕು ಅಂತ ಕೊಟ್ಟಿದೀವಿ. ಈ ಮಕ್ಳಿಗೆ ಏನ್ ಹೇಳ್ತೀರಾ? ಈ ಮಕ್ಳು ಎಲ್ಲಾರು ಅದೇ ರೀತಿ ಕಲೀಲಿ ಅಂತ ಫಾಲೋ ಮಾಡ್ಲೇಬೇಕು. ಯಾಕೆ ಗೊತ್ತಾ, ಇವಾಗಿನ ಇದು ಅಯ್ಯೋ ಅಪ್ಪ ಅಮ್ಮ ಏನು ಅನ್ನೋ ಭಾವನೆ ಬಂದ್ಬಿಟ್ಟೈತೆ. ಬೆಲೆನೇ ಇಲ್ಲ. ಯಾವುದೇ ಕಾರಣಕ್ಕೂ ತಂದೆ ತಾಯಿನ ಯಾರು ತಿರಸ್ಕರಿಸ್ಬೇಡಿ. ಒಂದು ಯಾರು ನೀವು ನಮಸ್ಕಾರ ಎಲ್ಲಿ ದೇವ್ರಿಗೆ ಹೋಗ್ತೀರಿ, ಅಪ್ಪ ಅಮ್ಮನ್ ಬಿಟ್ಬಿಡ್ತೀರಿ ಕೇವಲವಾಗಿ ನೋಡ್ಕೊಂಡು. ಅದೇ ದೇವರಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಅದನ್ನ ಇವಾಗಿನ ಜನರೇಷನ್ ಚೈಲ್ಡ್ಗೂ ಸಹ ಅದನ್ನ ನಾವು ಫಾಲೋ ಮಾಡ್ಕೊಂಡು ಮಾಡ್ಬೇಕು. ದೊಡ್ಡವ್ರು ಹೇಳ್ದಾಗ್ಲೇ ತಾನೇ ಮಕ್ಳಿಗೆ ಅದನ್ನ ಅಂದ್ರೆ ನಿಮಗ್ ಗೊತ್ತಿರಲ್ಲ ಅಲ್ವಾ, ನಾವ್ ಹೇಳಿದ್ರೇನೆ ಪಾಪ ನೀವು ಕಲಿಯೋದು. ಈ ಪುಟ್ಟ ಮಗುನಿಂದನೂ ನಾವು ಅದನ್ನ ಕಲಿಸ್ಬಿಡ್ಬೇಕು. ಈ ಸಂಸ್ಕೃತಿನ ನಾವು ಉಳಿಸಿ ಬೆಳೆಸಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಎಲ್ಲ ಒಳ್ಳೇದಾಗ್ತದೆ. ಬೇರೆ ಅಪ್ಪ ಅಮ್ಮ ಅಂದ್ರೆ ಈಗ ಈಗಿನ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಎಲ್ಲ ಅಪ್ಪ ಅಮ್ಮನ ಮರೀತಿದಾರೆ. ಕಮ್ಮಿ ಆಗ್ಬಾರ್ದು. ಅದೇ ಆತರ ಮಾಡಿದ್ರೆ ಅವ್ರು ಯಾರು ಆತರ ಮಾಡ್ತಾರೆ ಅವ್ರು ದಡ್ರು ಅಂತ ನಾನು ಹೇಳ್ತೀನಿ. ಹೇಳಕ್ ಇಷ್ಟಪಡ್ತೀನಿ. ಕೇಳಿ ಆತರ ಮಾಡ್ಬಾರ್ದು. ಬುದ್ಧಿವಂತರಾಗಿರ್ತಾರೆ ಮಕ್ಕಳು. ಅದನ್ನ ತಂದೆ ತಾಯಿಗಳ ಬಗ್ಗೆ ಹೆಚ್ಚಿನ ಗೌರವ ಇಟ್ಕೋಬೇಕು. ಅವ್ರನ್ನ ಕೊನೆಗಾಲದಲ್ಲಿ ನೋಡ್ಬೇಕಲ್ಲಪ್ಪ. ಮತ್ತೆ ಯಾರು ನೋಡ್ತಾರೆ? ಮಕ್ಕಳೇ ಅವರೇ ತಾನೇ ಅವ್ರಿಗೆ ಆಧಾರ. ಮತ್ತೆ ಬಿಟ್ಬಿಟ್ಟು ಸುಮ್ನೆ ಏನೋ ಅವ್ರು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ವಿ ಅಂತ ಹೋದ್ರೆ ಇವ್ರು ನೋಡ್ಯಾರ ಯಾರು ಅನ್ಸುತ್ತೆ. ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಸಾಕಿರ್ತಾರೆ. ಹಾಗಾಗಿ ಮಕ್ಕಳು ದೊಡ್ಡವರನ್ನ ತಂದೆ ತಾಯಿನ ನೋಡ್ಕೊಬೇಕು. ಅವ್ರ ಕರ್ತವ್ಯ, ಮಕ್ಳು ಕರ್ತವ್ಯ. ಬೇಕಾದಷ್ಟು ಬೇಕಾದಷ್ಟು ಏನೇನೋ ಆಗ್ತಾ ಇದಾವೆ. ಈಗ 70% ಯಾರು ಇಟ್ಕೊಂಡಿಲ್ಲ, ಎಲ್ಲೆಲ್ಲ ಕಳಿಸ್ತಾರ. ಅನಾಥಾಶ್ರಮ ಅಲ್ಲಿ ಇಲ್ಲಿ ಅವ್ರ ಬಗ್ಗೆ ಗೌರವ ಇಲ್ಲ, ಅವ್ರನ್ನ ಸರಿಯಾಗಿ ನೋಡ್ಕೋದಲ್ಲಿ ಬರ್ತಾರಲ್ಲ ಪಾರ್ಕಲ್ಲಿ ಹಿರಿಯ ನಾಗರಿಕಗಳು. ಪಾಪ ಅವ್ರ ಸಮಸ್ಯೆಗಳು ಬೇಕಾದಷ್ಟು ಹೇಳ್ಕೊತಾರೆ. ಅದ್ ಕೇಳಿದ್ರೆ ತುಂಬಾ ನೋವಾಗುತ್ತೆ. ಅವ್ರ ಮಕ್ಕಳು ದೊಡ್ಡ ದೊಡ್ಡ ಡಾಕ್ಟ್ರು, ಇಂಜಿನಿಯರ್ಸು, ದೊಡ್ಡ ಫಾರಿನ್ ಅಲ್ಲೆಲ್ಲ ಇರ್ತಾರೆ. ಇವ್ರು ಇಲ್ಲಿ ನೋಡ್ರಿ ಇಲ್ಲಿ ಫುಟ್ಪಾತಲ್ಲಿ ಹಾಕಿಬಿಡ್ತಾರೆ. ಹಂಗ್ ಮಾಡ್ಬಿಟ್ರೆ ಅದ್ ಮಾಡ್ಬಾರ್ದು. ಮಕ್ಕಳು ಅಪ್ಪ ಅಮ್ಮನ್ನ ಪ್ರೀತಿಸ್ಬೇಕು. ಏನಾದ್ರು ಮೆಸೇಜ್ ಏನಾದ್ರು ಹೇಳಕ್ ಇಷ್ಟಪಡ್ತಾರೆ ಈಗಿನ ಜನರೇಷನ್ಗೆ? ಈಗಿನ ಜನರೇಷನ್ ಅದೇ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ಇರ್ಬೇಕು. ಅವರು ಕೊನೆಗಾಲದವರೆ ಅವ್ರನ್ನ ನೋಡ್ಕೋಬೇಕು, ಕಾಳಜಿ ಇರ್ಬೇಕು. ಮಕ್ಕಳಿಗೆ ತಂದೆ ತಾಯಿ ನೋಡ್ಕೊಳ್ಳೋ ಅಂತ ಕಾಳಜಿ ಇರ್ಬೇಕು. ಅದು ನಾವು ಇಷ್ಟಪಡ್ತೀವಿ. ಎಲ್ಲ ಕಾಲೇಜು ಮುಗೀತಾ? ಮುಗೀತು. ನಿಮ್ಮ ಹೆಸರು? ನಂದ ಅವರು ಅಂತ. ಯಾವೂರು? ನಂದ ದೇವಗೌಡ ನಗರ. ಇವತ್ತು ಅಪ್ಪ ಅಮ್ಮನ ಬಗ್ಗೆ ಏನಾದ್ರು ಕಂಟೆಂಟ್ ಮಾಡ್ಬೇಕು ಅಂತಿದ್ವಿ. ಅಪ್ಪ ಅಮ್ಮನ ಬಗ್ಗೆ ಏನಿದೆ? ಅಪ್ಪ ಅಮ್ಮನ ಬಗ್ಗೆ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಅನ್ನೋದೇ ಒಂದ್ ಗುರಿ ನನ್ಗೆ. ಆಮೇಲೆ ಅವ್ರ ಕಣ್ಣಲ್ಲಿ ನೀರ್ ಹಾಕ್ಸ್ಬಾರ್ದು ಅಂತ ಇದೈತೆ. ಆತರ ನೋಡ್ಕೋಬೇಕು ಅಂತ ಆಸೆ. ಆತರ ನೋಡ್ಕೊತಿದೀನಿ ಇವಾಗ್ಲೂ, ಮುಂದೆನೂ ನೋಡ್ಕೋತೀನಿ. ನಮ್ಮನ್ ಚಿಕ್ಕ ವಯಸ್ಸಿಂದ ಹೆಂಗ್ ನೋಡ್ಕೊಂಡಿರ್ತಾರೆ, ನಮ್ಗೊಂದ್ ಏಜ್ ಆಗೋ ತನಕ ನಾವು ನಮಗೆ ಏಜ್ ಆಗ ಮೇಲೆ ಅವ್ರು ನಾವು ಚಿಕ್ಕ ಮಕ್ಳು ತರ ನೋಡ್ಕೋಬೇಕು. ಅದು ನನ್ಗೆ ದೊಡ್ಡವ್ರು ಹೇಳ್ಕೊಟ್ಟಿರೋದಂಗೆ ನಾನ್ ಹಂಗ್ ನೋಡ್ಕೊತೀನಿ ಎಲ್ರು. ಅಪ್ಪ ಅಮ್ಮ ದೇವ್ರ ಸಮಾನ. ತಂದೆ ತಾಯಿ ಬಿಟ್ಟರೆ ಬೇರೆ ದೇವರೇ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳಿದ್ದಾರೆ. ಇವ್ರಿಗೆ ಪ್ರತಿಯೊಬ್ಬರು ತಂದೆ ತಾಯಿ ಪೋಷಣೆ ಮಾಡ್ಬೇಕು, ಅದು ಮೇನ್. ನಿಮ್ಮ ಅಪ್ಪ ಅಮ್ಮ ಏನಾದ್ರು ನೆನಪಾಗ್ತಾರ? ನಮ್ಮ ತಾಯಿ 100 ವರ್ಷದ ಮೇಲೆ ಇತ್ತು. ಹೌದಾ? ನಮ್ಮ ತಂದೆ ಮೊದಲೇ ಸತ್ತೋಗಿದ್ರು. ತಾಯಿ 100 ವರ್ಷದ ಮೇಲೆ ಇತ್ತು. ಏನಾದ್ರು ಫೀಲಿಂಗ್ಸ್ ಇದೆಯಾ ನಿಮ್ಗೆ ಅವ್ರ ಮೇಲೆ? ಫೀಲಿಂಗ್ಸ್ ಇರುತ್ತೆ, ಎಷ್ಟು ಸ್ವಲ್ಪ ದಿವಸ, ಆಮೇಲೆ ಇರಲ್ಲ. ಎಲ್ಲ ಮರ್ತ ಹೋಗ್ಬಿಡುತ್ತೆ. ಮರ್ತೋಗುತ್ತೆ. ಆಗ ಬರೀ ನೆನಪು ಅಷ್ಟೇ. ನೆನಪು ತಿನ್ಬೇಕು, ತಂದೆ ತಾಯಿ ನೋಡ್ಬೇಕು ಅಷ್ಟು. ಸಂಸಾರ ಅಂದ್ಮೇಲೆ ಅದೊಂದು ಗೂಡಿದ್ದಂಗೆ ಎಲ್ಲ ಒಟ್ಟಾಗಿ ಬಾಳೋದು ಸ್ವರ್ಗ ಸುಖ ಅಂತ. ಮತ್ತೆ ನಿಮ್ಮ ಹೆಸರು? ಭೂಮಿಕಾ. ಹಾಸನಾಂಬ ಫಿಲ್ಮ್ಸ್ ಇಂದ ಯೂಟ್ಯೂಬ್ ಚಾನಲ್ ಬಂದಿದ್ದೀವಿ. ಇವತ್ತು ಎಲ್ಲಾರ್ಗು ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇಳ್ತಾ ಇದ್ದೀವಿ. ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಏನ್ ಫೀಲಿಂಗ್ಸ್? ನಂಗ ಅಮ್ಮ ಅಂದ್ರೆ ಇಷ್ಟ, ಬಟ್ ಅಪ್ಪನ ಮೇಲೆ ಪ್ರೀತಿನೂ ಇದೆ. ಬಟ್ ಅಪ್ಪಂಗಿಂತ ಪ್ರೀತಿ ಅಮ್ಮನ ಮೇಲೆ ಇದೆ ಜಾಸ್ತಿ. ದುಡ್ಡು ಸಾಕೋದಲ್ಲ ಅಪ್ಪನೇ ಅಲ್ವಾ?
ಅಪ್ಪನೂ ಸಾಕ್ತಾರೆ, ಇವಾಗ ನಾನು ಅಮ್ಮನ ಜೊತೆ ಇದ್ದೀನಿ, ಅಮ್ಮನೂ ಸಾಕ್ತವ್ರು ನನಗೋಸ್ಕರ. ಅವರು ಕೆಲ್ಸಕ್ಕೆ ಹೋಗ್ತಿದಾರಲ್ಲ, ಕೆಲ್ಸಕ್ಕೆ ಹೋಗಿ ಅವರು ನನ್ನ ಓದಿಸ್ತಿದ್ದಾರೆ. ಎದುರುಗಡೆಯಿಂದ ಏನು ಹೇಳಕ್ಕಾಗಲ್ಲ ಅಪ್ಪನ ಮುಂದೆ. ಏನಿಲ್ಲ, ಅವ್ರಿಗೊಂದು ಒಳ್ಳೆ ಹೆಸರು ತಂದು ಕೊಡ್ಬೇಕು ಅಂತ ಇದೆ, ಬಟ್ ಅಷ್ಟೇ, ಇನ್ನೇನು ಇಲ್ಲ.